ಯಾವ ಮನೇಲಿ ಹೆಣ್ಮಕ್ಳು ನಗ್ನಗ್ತಾ ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾರೋ ಆ ಮನೆನ ಅವರು ಸ್ವರ್ಗದ ತರ ಇಟ್ಕೊಂಡಿರ್ತಾರೆ. ಯಾವ ಮನೇಲಿ ಹೆಣ್ಮಕ್ಳು ಕಣ್ಣೀರ್ನ ಹಾಕ್ತಾರೋ ಆ ಮನೆ ಯಾವತ್ತಿದ್ರೂ ಸೋಲುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಹಂಗಾಗಿ ಆದಷ್ಟು ಹೆಣ್ಮಕ್ಳು ನಗ್ನಗ್ತಾ ಇರಿ. ನಗೋದಕ್ಕೆ ಮತ್ತೆ ನೆಮ್ಮದಿಯಾಗಿರೋದಕ್ಕೆ ಗಂಡ್ಮಕ್ಳು ಕೂಡ ಕಾರಣ ಆಗಿರ್ತಾರೆ. ಸ್ವಲ್ಪ ರೆಸ್ಪೆಕ್ಟು, ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹನ ಕೊಟ್ಟು ನೋಡಿ ಅವ್ರು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಿಮ್ಮ ಮನೇನ ಸ್ವರ್ಗದ ತರ ಇಟ್ಕೋತಾರೆ. ಒಬ್ಬ ತಂಗಿಯಾಗಿ, ಮಗಳಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಮಕ್ಕಳಿಗೆ ಅಮ್ಮನಾಗಿ ಎಲ್ಲಾನು ಕೂಡ ಆ ತುಂಬಾ ಚೆನ್ನಾಗಿ ನಿಭಾಯಿಸೋದಕ್ಕೆ ಅವ್ರ ಕೈಲಾಗಿದಷ್ಟು ಪ್ರಯತ್ನನ ಪಡ್ತಾ ಇರ್ತಾರೆ. ಅಂತ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಮಗನ್ಗೆ ಅಂತ ಅನ್ಬಿಟ್ಟು ಮಕ್ಳಿಗಿಬ್ರಿಗೂನು ಒಬ್ಬಟ್ಟು ಊಟ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾಳೆ ನಾನು ಊರಿಗೆ ಹೋಗ್ತೀನಿ. ಇದು ಶನಿವಾರ ಆಗಿರುತ್ತೆ. ಹಂಗಾಗಿ ಭಾನುವಾರ ನಮ್ಮ ಊರಲ್ಲಿ ಒಬ್ಬಟ್ಟು ಅಡ್ಗೆ ಎಲ್ಲ ಮಾಡ್ತೀವಿ ನಾವು. ಆದ್ರೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಮುಂಚೆನೆ ನಿಮ್ಗೆ ಹೇಳಿದ್ದೆ ಅಲ್ವಾ, ಚಂದುಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕಾಲೇಜು, ಅವ್ನಿಗೆ ನೋಟ್ಸ್ ಎಲ್ಲ ಕೊಡ್ತಿದ್ದಾರೆ. ಹಂಗಾಗಿ ಹೋಗೋದಕ್ಕೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಯಾವ ಹಬ್ಬನೂ ಮಿಸ್ ಮಾಡಲ್ಲ. ನೀವು ನೋಡ್ತಾ ಇದ್ದೀರಲ್ವಾ, ಚಿಕ್ಕ ಪುಟ್ಟ ಹಬ್ಬ ಎಲ್ಲ ಮಾಡ್ತೀನಿ ನಾನು. ಹಬ್ಬ ಅನ್ನೋದ್ಕಿಂತ ಆ, ಏನೋ ಅಡುಗೆ ಮಾಡಿ ಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅವರೆಕಾಳು ಸೀಸನ್ ಅಲ್ಲಿ ಲಾಸ್ಟ್ ಇದು ನಮ್ಮನೇಲಿ ಅವರೆಕಾಳ್ದು ಇದು ಮಾಡ್ತಾ ಇರೋದು, ಅಂದ್ರೆ ಇದ್ಕವ್ರೆ ಬೇಳೆ ಸಾರು ಮಾಡ್ತಾ ಇರೋದು ಲಾಸ್ಟ್. ಯಾಕೆಂದ್ರೆ ಸೀಸನ್ ಇದ್ದಾಗ ಅಷ್ಟೇ ಮಾಡ್ತೀನಿ. ಹಂಗಾಗಿ ಇದನ್ನ ಅಮ್ಮ ತಂದು ಎಡ್ದು ಇಟ್ಟಿದ್ರು, ಫ್ರಿಜ್ ಅಲ್ಲಿ ಇತ್ತು. ದೀಪು ಕೊಟ್ಟಿದ್ಲು, ಅಕ್ಕ ಇದನ್ನ ಯೂಸ್ ಮಾಡಿ ಮಕ್ಕಳಿಗೆ ಶೀತ ಆಗುತ್ತೆ ಅಂತ ಅನ್ಬಿಟ್ಟು. ಹಂಗಾಗಿ ನಾನ್ ತಗೊಂಬಂದು ನೈಟು ಸ್ವಲ್ಪ ಫ್ರೀ ಇದೆ ಅಂತ ಅನ್ಬಿಟ್ಟು ಅದನ್ನೆಲ್ಲ ಇದ್ಕವ್ರೆ ಬೇಳೆ ಮಾಡಿ ಇಟ್ಕೊಂಡಿದ್ದೆ. ಏನಾದ್ರು ಚಪಾತಿ ಪೂರಿ ಮಾಡಿದಾಗ ಅದನ್ನ ಮಾಡ್ಕೊಟ್ಬಿಡೋಣ ಮಕ್ಕಳಿಗೆ, ಖಾಲಿ ಮಾಡ್ಬಿಡೋಣ ಅಂತ ಅನ್ಬಿಟ್ಟು. ಹಂಗಾಗಿ ಅದನ್ನ ಇವಾಗ ಬರ್ತೀನಂದ ಧ್ರುವ, ಫ್ರೆಂಡ್ ಕರ್ಕೊಂಡ್ ಬರ್ತೀನಂದ. ಸರಿ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಮಾಡ್ತಾ ಇದ್ದೀನಿ. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಒಬ್ರು ತಮಿಳಿಯನ್ಸು ಕೇಳಿದ್ರಿ ಅಲ್ವಾ, ಒಬ್ಬಟ್ಟು ಮಾಡೋದು ತೋರಿಸಿ ಸಿಸ್ ಪ್ಲೀಸ್. ಅದು ನಮ್ಗೆ ಅಂದ್ರೆ ಈ ಕರ್ನಾಟಕದಲ್ಲಿ ಮಾಡುವಂತ ಅಡುಗೆಗಳು ತುಂಬಾ ಇಷ್ಟ ಆಗುತ್ತೆ. ನನ್ಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ, ಆದ್ರೆ ಒಬ್ಬಟ್ಟು ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಆ ಹೂರ್ಣ ಎಲ್ಲ ಕಲಿಸ್ತೀವಲ್ವಾ, ಹೂರ್ಣ ಇರ್ಬೋದು, ಆಮೇಲೆ ಕಣಕ ಇರ್ಬೋದು, ಇದೆಲ್ಲ ಕಣಕ ಬಂದು ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ಅದನ್ನ ಮಾಡೋದನ್ನ ತೋರಿಸಿ ಅಂತ ಹೇಳಿದ್ದೀರಾ. ನಾನು ಅವತ್ತು ಪೂರ್ತಿ ರೆಕಾರ್ಡ್ ಮಾಡ್ಕೊಳ್ಳೇ ಇಲ್ಲ. ಅಲ್ಲಲ್ಲಿ ಕ್ಲಿಪ್ಪಿಂಗ್ಸ್ ತೆಗ್ದು ಲೇಟ್ ಆಗ್ಬಿಡುತ್ತಲ್ವಾ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಬರೀ ಈ ತರ ಕ್ಲಿಪ್ಪಿಂಗ್ಸ್ ತಗೊಂಡು ಮಾಡ್ಕೊಂಡ್ಬಿಟ್ಟೆ. ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಇವಾಗ ನಾನು ಪಲಾವ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹೆಸರುಬೇಳೆ ಹುರ್ಕೊಂಡಿದ್ದೆ, ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು. ಜೊತೆಗೆ ಸ್ವಲ್ಪ ಅಕ್ಕಿ, ಗಸಗಸೆ ಎಲ್ಲಾನು ಕೂಡ ರುಬ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಹಂಗಾಗಿ ಇದಕ್ಕೆ ಈ ತರ ಹೆಸರುಬೇಳೆನ ಈ ತರ ಹುರಿದು ತೊಳೆದು ಚೆನ್ನಾಗಿ 2 ವಿಷಲ್ ಬರ್ಸ್ಕೊಂಡಿದ್ದೀನಿ. ಇವಾಗ ಪಾಯಸ ಕೂಡ ರೆಡಿ ಆಗೋಯ್ತು. ಅಕ್ಕಿ ಅದನ್ನೆಲ್ಲ ರುಬ್ಬಿ ಹಾಕಿದ್ದೀನಿ. ಇದಕ್ಕೆ ಬೆಲ್ಲ ಹಾಕೊಂಡು ಚೆನ್ನಾಗಿ ಆದ್ಮೇಲೆ ಒಂದು ಒಗ್ಗರಣೆ ಕೊಡ್ಬೇಕು. ಖಾರಕ್ಕೆ ಖಾರದ ಒಗ್ಗರಣೆ ಹಾಕ್ತೀವಲ್ವಾ, ಇದಕ್ಕೂ ಅಷ್ಟೇ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ರೆ ಆಯ್ತು. ಈ ಕಡೆ ನಾನು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಅಂದ್ರೆ ತುಂಬಾ ಪಾತ್ರೆಗಳನ್ನ ಅಲ್ಲಲ್ಲೇ ಮಾಡ್ಕೊಂಡ್ಬಿಡಲ್ಲ ನಾನು. ಯಾವ್ದಾದನ್ನ ಖಾಲಿ ಆಗುತ್ತೆ ನೋಡಿ ಅದನ್ನ ಅಲ್ಲೇನೆ ವಾಶ್ ಮಾಡ್ಕೊಂಡು ನಾನು ಅಡುಗೆ ಮಾಡೋದಕ್ಕೆ. ಇವಾಗ ಇದ್ರಲ್ಲೇ ನಾನು ಹೆಸರುಬೇಳೆ ಕೂಗಿಸ್ಕೊಂಡಿದ್ದೆ, ಅದ್ರಲ್ಲೇ ಇವಾಗ ಒಬ್ಬಟ್ಟು ಹೂರ್ಣ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಸಾಂಬಾರ್ಗೆ ಅಂತ ಅನ್ಬಿಟ್ಟು ಎಲ್ಲ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ. ಈ ಸ್ಟವ್ ಬಂದು ಏನು ಗೊತ್ತಾ, ಇದ್ರದ್ದು ಬೆನಿಫಿಟ್ ಬೇಗ ಆಗುತ್ತೆ, ದೊಡ್ಡದು ಆಯ್ತಾ. ಇದ್ರಲ್ಲಿ ಏನೋ ಚಿಕ್ಕದ ಪಾತ್ರೆ ಇಟ್ಬಿಟ್ರೆ ಈ ತರ ಸುತ್ತ ಸೀದೋಗ್ಬಿಡುತ್ತೆ, ಅದು ತೊಳಿಯೋದೇ ಒಂದು ಹಿಂಸೆ ಆಗ್ಬಿಡುತ್ತೆ. ಆದ್ರೆ ಆ ಬೇಗ ಬೇಗ ಆಗ್ಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ, ಆಮೇಲೆ ಶುಂಠಿ ಎಲ್ಲಾನು ಕೂಡ ಹುರ್ಕೊಂತಾ ಇದ್ದೀನಿ. ಕಾಳು ನೋಡಿ ಒಂದು ಬೌಲ್ ಅಷ್ಟಿದೆ. ಇವಾಗ ಪಲಾವ್ ರೆಡಿ ಆಯ್ತು. ಇದ್ರ ಜೊತೆಗೆ ನಾನೇನ್ ಮಾಡ್ಬಿಡ್ತೀನಿ ಮಕ್ಕಳಿಗೆ ಇದನ್ನ ಫಸ್ಟು ಕೋಸಂಬರಿ ಮಾಡ್ಬಿಡ್ತೀನಿ. ಕೋಸಂಬರಿ ಮತ್ತೆ ಪಲಾವು, ಮೊಸರು ಬಜ್ಜಿ ಇಷ್ಟನ್ನು ಕೂಡ ಕೊಟ್ಬಿಟ್ರೆ ಸಂಜೆ ಒಂದು 4 ಗಂಟೆ 4:15ಗೆ ಪೂರಿ ಮತ್ತೆ ಇದ್ಕವ್ರೆ ಬೇಳೆ ಸಾರು ಎಲ್ಲಾನು ಕೊಟ್ರೆ ತಿಂತಾರೆ. ಒಂದೇ ಸಲ ಇಷ್ಟೊಂದು ಅಡುಗೆ ಕೊಟ್ಬಿಟ್ರೆ ತಿನ್ನಲ್ಲ ಅಲ್ವಾ. ಹಂಗಾಗಿ ನಾನೇನ್ ಮಾಡ್ಕೊಂಡೆ, ಫಸ್ಟ್ ಪಲಾವು ಕೋಸಂಬರಿ ಎಲ್ಲ ತಿನ್ಬಿಡ್ರಿ, ಆಮೇಲೆ ಒಂದು 4 ಗಂಟೆಗೆ ಒಬ್ಬಟ್ಟು ಕೊಡ್ತೀನಿ. ಆಮೇಲೆ ನೈಟ್ಗೆ ನಾನು ಪೂರಿ ಮತ್ತೆ ಇದ್ಕವ್ರೆ ಬೇಳೆ ಸಾರು ಮತ್ತೆ ಸಲಾಡ್ ಮಾಡ್ಕೊಡ್ತೀನಿ ಅಂತ ಅಂದೆ. ಸರಿ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊಂಡು ತಿಂದ್ರು. ಇವಾಗ ಒಬ್ಬಟ್ಟು ಹೂರ್ಣ ಮಾಡ್ಕೊತಾ ಇದ್ದೀನಿ. ಹೂರ್ಣನ ಸ್ವಲ್ಪ ತೆಂಗಿನಕಾಯಿ ಏನಪ್ಪ ಇಷ್ಟೊಂದು ರೇಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. 60 ರೂಪಾಯಿ ಅಂತೆ. ಹೋಗಿ ಕೇಳ್ಕೊಂಬಂದೆ. ಆಮೇಲೆ ಬೇಡ ಬಿಡು, ನಮ್ಮನೇಲಿ ಇರೋದು ನಾವು, ಅಂದ್ರೆ ಸುಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ತರೋಣ ಅಂತ ಹೋಗಿದ್ದೆ, ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಬಂದು ಸುಲ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಒಂದು ತಿಂಗಳಿಗೆ ಪೂರ್ತಿ ಹಾಕೊಂಡಿದ್ದೀನಿ. ಇವಾಗ ನೈಟ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಒತ್ತಿ ಇಟ್ಕೊಂಡು ಪೂರಿ ಮಾಡಿ ಕೊಡ್ತಾ ಇದ್ದೀನಿ. ಪೂರಿಗೆ ಇದ್ಕವ್ರೆ ಬೇಳೆ ಸಾರಂತೂ ಸೂಪರ್ ಆಗಿರುತ್ತೆ. 4 ಗಂಟೆಗೆಲ್ಲ ಒಬ್ಬಟ್ಟು ಮಾಡಿ ಕೊಟ್ಬಿಟ್ಟೆ. ತುಂಬಾ ಇಷ್ಟಪಟ್ಟು ತಿಂದ್ರು. ನನ್ನ ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ ಒಬ್ಬಟ್ಟು. ಹಂಗಾಗಿ ತುಂಬಾ ಮಾಡ್ತಾ ಇದ್ದೆ ಮುಂಚೆ ಎಲ್ಲ. ಇದು ಕಾಯಿ ಹೋಳಿಗೆ ಇರ್ಬೋದು, ಬೇಳೆ ಹೋಳಿಗೆ ಇರ್ಬೋದು, ಇದನ್ನೆಲ್ಲ ತುಂಬಾ ಮಾಡ್ತಾ ಇದ್ದೆ. ಹಂಗಾಗಿ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಸ್ವೀಟ್ ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು. ಇವಾಗ ಊರಿಗೆ ಹೊರಟೆ. ಊರಿಗೆ ಅಂತ ಅಂದ್ರೆ ನಾನು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಇದ್ಕವ್ರೆ ಬೇಳೆ ಸಾರು ಇತ್ತಲ್ವಾ, ಅದಕ್ಕೇನೆ ಪೂರಿ ಮಾಡ್ಕೊಂಡು ಸ್ವಲ್ಪ ಟೊಮೊಟೊ ಬಾತ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೊರಟಿದ್ದೀನಿ ಆಯ್ತಾ.
ಮೊಸರನ್ನ ಕೂಡ ಮಾಡ್ಕೊಂಡಿದ್ದೀನಿ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು. ನಿಮ್ಗೆ ಗೊತ್ತು ಊರಲ್ಲಿದ್ರೆ ಮನೆಯವರು ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅಂತಂದ್ರೆ ಅಲ್ಲೇ ಊಟ ಮಾಡ್ಬಿಡ್ತಾರೆ ಅವರು. ನಾನು ತಗೊಂಡೋಗಿದ್ದು ತಂದಿದ್ದೀನಿ ಎಲ್ಲ ಅಂತಂದ್ರೆ ನನಗ್ ಮಾತ್ರ ಬೇಡಪ್ಪ ಹೊಟ್ಟೆ ತುಂಬಾ ತಿಂದ್ಬಿಟ್ಟಿದ್ದೀನಿ ಅಂತ ಅಂದ್ರ. ನಾನು ಇಷ್ಟೆಲ್ಲ ಯಾಕಪ್ಪ ಬೆಳಗ್ಗೆ ಎದ್ದು ಮಾಡ್ಕೊಂಡ್ ಬಂದೆ ಅಂತ ಅನಿಸ್ತು. ಆಮೇಲೆ ಮನೆಯವರು ಮಗ ಇಬ್ರು ಕೂಡ ರೆಡಿ ಆಗಿ ಹೋಗಿದ್ರು. ಪೂಜೆ ಸಾಮಾನೆಲ್ಲ ತರ್ತೀನಿ ಅಂತ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಇವಾಗ ಜಾತ್ರೆಗೆ ಅಂತ ಹೊರಟಿದೀವಿ. ಆ ನೋಡಿ ಈ ತರ ಸಖತ್ತಾಗಿತ್ತು, ಬಿಸಿಲಂತೂ ತುಂಬಾ ಇತ್ತು. ನಾನು ತೇರೆಲ್ಲ ಎಳ್ದ್ಬಿಡ್ತಾರೆ ಬೇಗ ಬೇಗ ಬನ್ನಿ ಅಂತ ಎಷ್ಟು ಅರ್ಜೆಂಟ್ ಮಾಡಿದ್ರುನು ಇರು ಇರು ಪೂಜೆ ಮಾಡಿಸ್ಕೊಂಡು ಹಂಗಿಂದ ಹೋಗೋಣ ಅಂತ ಹೇಳ್ತಾ ಇದ್ರು. ಫೈನಲಿ ಬಾಳೆಹಣ್ಣೆಲ್ಲ ತೇರ್ಗೆ ಎಸಿತಾರಲ್ವಾ, ಹಂಗಾಗಿ ಅದನ್ನು ಕೂಡ ಎಸ್ತರು. ಚೆನ್ನಾಗಿತ್ತು, ಅಲಂಕಾರ ಅಂತೂ ಸಕ್ಕದಾಗಿತ್ತು. ನೋಡಿದ್ರೆ ಒಂಥರ ಖುಷಿ ಆಗ್ತಾ ಇತ್ತು. ಇದನ್ನ ನಾನು ಕೂದ್ಲಿಗೆ ಏನ್ ಹಾಕೊಂಡಿದೀನಿ, ಅದನ್ನ ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು ನಾನು. ಎಲ್ಲಾರು ಹೆಂಗಿದ್ದೀರಾ? ಇವತ್ತು ನಮ್ಮ ಹಳ್ಳಿ ಮನೇಲಿ ಇದ್ದೀನಿ. ಇವತ್ತು ಹೊರಡ್ಬೇಕು ಸೋಮವಾರ. ನಿನ್ನೆ ಶಾರ್ಟ್ಸ್ ಎಲ್ಲ ಹಾಕಿದ್ದೆ, ಜಾತ್ರೆ ಇತ್ತು, ಜಾತ್ರೆಗೆಲ್ಲ ಹೋಗಿದ್ವಿ. ಇವಾಗ ಸೋಮವಾರ ಆಗಿರೋದ್ರಿಂದ ತಲೆಗೆಲ್ಲ ಸ್ನಾನ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಅದನ್ನೆಲ್ಲ ತೊಳೆದು ಈ ಮನೆ ಕ್ಲೀನ್ ಮಾಡಿ ಇವಾಗ ಹೊರಡ್ಬೇಕು. ಓಡ್ಬೇಕಾದ್ರೆ ಹಂಗೇನೆ ಬೆಣ್ಣೆ ತಗೊಂಡ್ ಹೋಗ್ಬಿಡೋಣ, ತುಪ್ಪ ಖಾಲಿ ಆಗಿತ್ತಲ್ವಾ, ಹಂಗಾಗಿ ಬೆಣ್ಣೆ ತಗೊಂಡ್ ಹೋಗ್ಬಿಡೋಣ ಅಂತ ಅನ್ಕೊಂಡಿದೀವಿ. ಹೋಗ್ಬೇಕಾದ್ರೆ ನಿಮ್ಗೂ ಕೂಡ ತೋರಿಸ್ತೀನಿ. ಹಂಗಾಗಿ ಇವತ್ತು ಮಕ್ಕಳಿಗೆ ನೆನ್ನೆ ಎಲ್ಲ ರೆಡಿ ಮಾಡಿ ಬಂದಿದ್ದೆ. ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದಾನಂತೆ, ನೋಡೋಣ ಏನ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಇವಾಗ ಮನೆಯವರು ನೆನ್ನೆ ಹಣ್ಣೆಲ್ಲ ತಂದಿರ್ಲಿಲ್ಲ, ಕೊಟ್ಟಿರೋದು. ಇವಾಗ ಹಲಸಿನ ಹಣ್ಣು ಇಸ್ಕೊಂಡ್ ಬರ್ತೀನಂತ ಹೋಗಿದ್ದಾರೆ, ಅದನ್ನ ಕೂಡ ಬೆಂಗಳೂರು ತಗೊಂಡೋಗ್ಬೇಕು. ಫ್ಯಾನ್ ಆಫ್ ಮಾಡ್ಬಿಡ, ಸೌಂಡ್ ಬರ್ತಾ ಇರ್ಬೇಕು. ಇದೇ ಒಂದು ಪುಟ್ಟು ರೂಮು ಅಷ್ಟೇನೆ, ಹಂಗಾಗಿ ಕ್ಲೀನ್ ಮಾಡೋದು ಈಸಿ. ಇಲ್ಲಿ ಒಂದ್ 5 ನಿಮಿಷಕ್ಕೆಲ್ಲ ಕ್ಲೀನ್ ಆಗ್ಬಿಡುತ್ತೆ. ಪಪ್ಪಾಯ ನೆನ್ನೆ ಕಿತ್ಕೊಂಡ್ ಕೊಟ್ಟಿದ್ರು, ಅದು ಕೂಡ ಇಲ್ಲೇ. ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ ನೆನ್ನೆನೆ ಕಟ್ ಮಾಡ್ಬೋದಾಗಿತ್ತು. ಬೆಂಗಳೂರಿಗೆ ಹೋದ್ಮೇಲೆ ಕಟ್ ಮಾಡಿದ್ರೆ ಮಕ್ಳೆಲ್ಲ ತಿಂತಾರಲ್ವಾ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿರ್ಲಿಲ್ಲ. ಹಿಂಗೆ ಇರ್ಲಿ ಅಲ್ಲಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು. ಒಂದು ಪೂರ್ತಿ ಹಣ್ಣಾಗಿದೆ, ಇನ್ನೊಂದು 2 ಡೇಸ್ ಬೇಕಾಗುತ್ತೆ, ಅವಾಗ ಕೂಡ ಹಣ್ಣಾಗುತ್ತೆ. ಸ್ವಲ್ಪ ಪ್ಯಾಕಿಂಗ್ ಇದೆ, ಅಲ್ಲಿಂದ ಇಲ್ಲಿಗೆ ಪ್ಯಾಕ್ ಮಾಡ್ಕೊಳ್ಳೋದು, ಇಲ್ಲಿಂದ ಅಲ್ಲಿಗೆ ಪ್ಯಾಕ್ ಮಾಡ್ಕೊಳ್ಳೋದು. ಪ್ಯಾಕಿಂಗ್ ಇದೆ. ಮನೆಯವರು ಯೂಸ್ ಮಾಡಿರೋ 4 ದಿನದ ಯೂಸ್ ಮಾಡಿರೋ ಬಟ್ಟೆಗಳೆಲ್ಲ ಇದೆ, ಅದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಪಾತ್ರೆ ತೊಳಿಬೇಕು, ಇನ್ನೊಂದು ಕಸ ಗುಡಿಸಿ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಡ್ಬೇಕು, ಅಷ್ಟೇ ಕೆಲಸ ಇರೋದಿಲ್ಲಿ. ಅಲ್ಲಿ ಸಿಗ್ತೀನಿ. ಬೆಣ್ಣೆ ತಗೋಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಅಂದ್ರೆ. ಬೆಣ್ಣೆ ತಗೋಬೇಕಾದ್ರೆ ಅಲ್ಲಿ ಸಿಗ್ತೀನಿ, ಓಕೆನಾ? ನಿನ್ನೆ ಏನೆಲ್ಲ ಮಾಡ್ಕೊಂಡ್ ಬಂದಿದ್ದೆ ಅಂತ ಅನ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ದೀನಿ. ವೇಸ್ಟ್ ಮಾಡೋದಕ್ಕೆ ಹೊಟ್ಟೆ ಉರಿತಾ ಇದೆ ನಂಗೆ. ಯಾಕೆಂದ್ರೆ ಇಷ್ಟು ಎಫರ್ಟ್ ಹಾಕಿ ನಾವು ಇದ್ಕೋರು ಬೆಳೆ ಎಲ್ಲ ಮಾಡಿರ್ತೀವಿ, ಮಸಾಲೆ ಎಲ್ಲ ಹುರಿದು ಮಾಡಿ. ನೋಡಿ ಟೊಮೊಟೊ ಬಾತ್ ತಂದಿದ್ನಾ, ನಾನೊಬ್ಳೆ ಎಷ್ಟು ತಿನ್ನೋದು, ಒಂದ್ ಸ್ವಲ್ಪ ತಿಂದೆ, ಅದನ್ನ ಇತ್ತು. ಆಮೇಲೆ ಒಬ್ಬಟ್ಟು ಹೂರ್ಣ ಬೇರೆ ತಂದಿದ್ದೆ, ಇಲ್ಲಿ ಒಬ್ಬಟ್ಟನ್ನ ತಟ್ಟಣ ಅಂತ ಅನ್ಬಿಟ್ಟು ಅದು ತಟ್ಲಿಲ್ಲ. ರಾಗಿ ಮಾಲ್ಟ್ ತಂದಿದ್ದೆ, ಆಮೇಲೆ ಅಕ್ಕಿ ರೈಸ್ ತಂದಿದ್ದೆ, ಉಪ್ಪಿನಕಾಯಿ ತಂದಿದ್ದೆ, ಅದೆಲ್ಲ ಹಪ್ಳನು ಕೂಡ ಅದ ಸಂಡ್ಗೆ ಅದನ್ನು ಕೂಡ ತಗೊಂಡ್ ಬಂದಿದ್ದೆ ನಾನು, ಇಲ್ಲೇನೆ ಹಾಕೊಡೋಣ ಅಂತ ಅನ್ಬಿಟ್ಟು. ಅದ್ರ ಜೊತೆಗೆ ಸ್ವಲ್ಪ ಫ್ರೂಟ್ ಬೇಕಲ್ವಾ ಅಂತ ಅನ್ಬಿಟ್ಟು ಅದನ್ನು ಕೂಡ ತಂದಿದ್ದೆ. ಆಮೇಲೆ ಪೂರಿ ಒತ್ತೋದಕ್ಕೆ ಹಿಟ್ಟು ಅದನ್ನು ಕೂಡ ತಗೊಂಡ್ ಬಂದಿದ್ದೆ. ಇದೆಲ್ಲ ಹಂಗೆ ಇದೆ ಇವಾಗ. ಹಿಂಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀನಿ. ಸುಮ್ನೆ ಅಲ್ಲಿ ಹೋದ್ಮೇಲೆ ಸಾಸಿವೆ ಇಲ್ಲ, ಎಣ್ಣೆ ಇಲ್ಲ, ಜೀರಿಗೆ ಇಲ್ಲ ಅನ್ನೋದ್ ಬದಲು ಏನೇನ್ ಬೇಕು, ನಾನು ಏನೇನ್ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಇದನ್ನೆಲ್ಲ ಇವಾಗ ಹಸುಗ್ ಹಾಕ್ಬೇಕು ಅಷ್ಟೇನೆ, ಇನ್ನು ಇದ್ ಮಾಡಕ್ಕಾಗಲ್ಲ. ಅದ್ ತಂಬಿಟ್ಟು ಕೊಟ್ಟಿದ್ರು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಹಂಗಾಗಿ ಅದನ್ನ ಮತ್ತೆ ಬೆಂಗಳೂರಿಗೆ ತಗೊಂಡೋಗೋಣ ಅಂತ ಅನ್ಬಿಟ್ಟು ಇಟ್ಕೊಳ್ತಾ ಇದೀನಿ. ಉರಕ್ಕಿ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ, ಯಾರೋ ಮನೆಯವ್ರು ಕೊಟ್ಟಿದ್ರಂತೆ, ಅದನ್ನ ತಂದು ಇಟ್ಟಿದ್ರು. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ನಾನು. ಸ್ವಲ್ಪ ಉಪ್ಪಿನಕಾಯಿ, ಅನ್ನ ಮತ್ತೆ ತುಪ್ಪ ಹಾಕೊಂಡು ತಿನ್ಬಿಟ್ಟು ಹೊರಡೋಣ ಬೆಂಗಳೂರಿಗೆ ಅಂತ ಅನ್ಬಿಟ್ಟು ಇಟ್ಟಿದ್ದೀನಿ. ಅಕ್ಕಿ ಎಲ್ಲ ತಂದಿದ್ದೆ ನಾನು ಬೆಂಗಳೂರಿಂದಾನೆ. ಹಂಗಾಗಿ ಅಲ್ಲೋದ್ವಾ, ಅಲ್ಲೋದ್ರೆ ಏನಾಯ್ತು, ಸಂತೆಗೆ ಹೋದ್ರೆ ಲೇಟ್ ಆಗೋಯ್ತು. ತೋಟಕ್ಕೆಲ್ಲ ಹೋಗಿದ್ವಲ್ವಾ, ತೋಟಕ್ಕೆಲ್ಲ ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಯ್ತು, ಬೆಣ್ಣೆನೆ ಸಿಗ್ಲಿಲ್ಲ. ಹಂಗಾಗಿ ಅಲ್ಲಿ ಯಾವ್ದೇ ರೀತಿ ವಿಡಿಯೋನ ಮಾಡ್ಕೊಂಡಿಲ್ಲ. ಇಷ್ಟೊಂದ್ ಬಟ್ಟೆ ಇದೆ ನೋಡಿ, ಬರೀ ವೈಟು. ಇದನ್ನೆಲ್ಲ ಕೂಡ ರಿನಾಲ್ ಹಾಕಿ ನೆನೆ ಹಾಕಿ ಆಮೇಲೆ ವಾಶ್ ಮಾಡ್ಬೇಕು. 2 ಬ್ಯಾಗ್ ತುಂಬಾ ಅಷ್ಟು ಇದೆ, ಯಾಕೆಂದ್ರೆ ಮನೆಯವ್ರು ಬಳಸಿರೋದು. ಇವಾಗ ಇಷ್ಟೇ, ಪಾತ್ರೆ ಎಲ್ಲ ತೊಳ್ದಿದ್ದಾಯ್ತು. ಇವಾಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇದ್ ಮಾಡ್ಬೇಕು. ಈ ಬಾಟ್ಲಲ್ಲಿ ನಾನು ಸಾಂಬಾರ್ ತಂದಿದ್ದು, ಇದು ನೀರ್ ಕುಡಿಯೋದು ಗಾಜಿನ ಬಾಟ್ಲು, ಅದ್ರಲ್ಲಿ ಸಾಂಬಾರ್ ತಂದಿದ್ದೆ, ಯಾಕೆಂದ್ರೆ ಚೆಲ್ಲೋಗಲ್ಲ ಅಲ್ವಾ. ಹಂಗಾಗಿ ಇವಾಗ ಅಷ್ಟರಲ್ಲಿ ಹಣ್ಣನ್ನ ಬಿಡಿಸಿಟ್ಬಿಡೋಣ ಅಂತ ಅನ್ಬಿಟ್ಟು ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ನನ್ಗೊಂದು ಅನ್ನಿಸ್ತು, ಯಾಕೆಂದ್ರೆ ಯಾರಾದ್ರೂ ನಾವು ಏನೋ ಕೇಳಿಸ್ಕೊತೀವಿ ಅಂತಂದಾಗ ತುಂಬಾ ಚೆನ್ನಾಗಿ
ಬೇಡದಿರೋ ಸೊಲ್ಯೂಷನ್ ಕೊಡ್ತಾ ಇರ್ತಾರೆ. ಅಥವಾ ನಾವು ಯಾರೋ ಕೇಳಿಸ್ಕೊತಾ ಇದಾರೆ ಅಂದಾಗ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಾಗ ಸುಮ್ನೆ ಪುಕ್ಸಟ್ಟೆ ಸಲಹೆನ ಯಾಕೆ ಕೊಡ್ಬೇಕು ಅಂತಾನೂ ಅನ್ಸುತ್ತೆ. ಯಾಕೆಂದ್ರೆ ಕೆಲವೊಂದ್ಸಲಿ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಅವ್ರು ಹೇಳಿದಕ್ಕೆ ಮಾಡ್ದೆ ಅಂತಾನು ಅದು ಸರಿ ಹೋಗ್ಲಿಲ್ಲ ಕೆಲ್ಸ ಅಂದಾಗ ಈ ತರ ಮಾತುಗಳು ಕೂಡ ಬರುತ್ತೆ. ಸರಿ ಹೋದಾಗ ಅವ್ರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಇವ್ರು ಹೇಳಿದಕ್ಕೆ ನಾನ್ ಮಾಡ್ದೆ ಅಂತ. ಆದ್ರೆ ಏನಾದ್ರೂ ಅದ್ರಿಂದ ತಪ್ಪಾದ್ರೆ ಮಾತ್ರ ಅವ್ರು ಹೇಳಿದ್ರು ಅದಕ್ಕೆ ನಾನ್ ಮಾಡ್ದೆ ಅಂತ ಈಸಿಯಾಗಿ ಅವ್ರ ಮೇಲೆ ಹಾಕ್ಬಿಡ್ತಾರೆ. ಹಂಗಾಗಿ ಪುಕ್ಸಟ್ಟೆ ಸಲಹೆನ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದಾಗ ಅವ್ರು ಕೇಳ್ಕೊಂಡ್ ಬಂದಾಗ ಮಾತ್ರ ನಾವ್ ಹೇಳ್ಬೇಕಾಗತ್ತೆ. ಇಲ್ಲ ಅಂತಂದಾಗ ಅವರು ನಮ್ ಮಾತನ್ನ ತಗೊಳೋದಿರ್ಲಿ, ಅವರು ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅಂದ್ಮೇಲೆ ಅವ್ರೇನೋ ಕಣ್ಣೀರ್ ಇಡ್ತಾ ಇದಾರೆ, ಅವ್ರಿಗೇನೋ ಬೇಜಾರಾಗ್ತಾ ಇದೆ, ಇರಪ್ಪ ಅವ್ರೇನೋ ತಪ್ಪು ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು ನಾವು ಸಂಬಂಧಗಳಲ್ಲೇ ಆಗ್ಲಿ ಅಥವಾ ದುಡ್ಡು ಕಾಸಿನಲ್ಲೇ ಆಗ್ಲಿ ಅಥವಾ ಹೆಲ್ತ್ ವಿಷಯದಲ್ಲೇ ಆಗ್ಲಿ ಪುಕ್ಸಟ್ಟೆ ಆಗಿ ಸಲಹೆಗಳನ್ನ ಕೊಡೋದಕ್ಕೆ ಹೋದಾಗ ಅವ್ರು ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಗ್ನೋರ್ ಮಾಡಿದಾಗಂತೂ ನಮ್ಗೆ ಹೇಳೋರ್ಗೆ ತುಂಬಾನೇ ಬೇಜಾರಾಗತ್ತೆ. ಹಂಗಾಗಿ ಪುಕ್ಸಟ್ಟೆ ಆಗಿ ಯಾವ್ದನ್ನು ಸಲಹೆಗಳನ್ನ ಕೊಡ್ಬಾರ್ದು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ಅಥವಾ ಅವ್ರ ಸಿಚುವೇಶನ್ ಫೇಸ್ ಮಾಡಿದಾಗ ಅವ್ರಿಗೆ ಅದು ಗೊತ್ತಾಗುತ್ತೆ. ನಮ್ಗೇನು ಅಂತಂದ್ರೆ ಅಯ್ಯೋ ಪಾಪ ಅಲ್ವಾ, ನಾವು ಅದನ್ನ ಫೇಸ್ ಮಾಡಿದೀವಿ ಅಂತ ಅನ್ಬಿಟ್ಟು ಹೇಳೋದಕ್ಕೆ ಹೋದಾಗ ಕೆಲವೊಂದ್ಸಲಿ ಈಗಿನ ಜನರೇಷನ್ ಮಕ್ಕಳು ಕೂಡ ಅದನ್ನ ತಗೊಳಲ್ಲ. ಯಾಕೆಂದ್ರೆ ಅವ್ರುನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗತ್ತೆ. ನಾವೇ ಯಾವ ತರ ಅದನ್ನ ಇದ್ ಮಾಡ್ಬೇಕು ಅಂತಂದಾಗ ನಾನ್ ಹೇಳೋದು ನಿಮ್ಗೆ ಇದನ್ನ ಈ ತರ ಇದೆ, ಬೇಕು ಅಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ ಅಂತ ಅವ್ರ ಮೇಲೆ ಹೇಳ್ಬೇಕು. ನಾವು ಭಾರ ಏರಕ್ ಹೋದ್ರೆ ಈಗಿನ ಕಾಲದಲ್ಲೆಲ್ಲ ನಡೆಯಲ್ಲ ಅದು. ಹಾ ಹಾ 8 ಗಂಟೆಗೆ ಹೋಗಿದ್ರು, ಈಗ ಬಂದವ್ರೆ. ಆಯ್ತು ಓಕೆ ಆಯ್ತು. ಓ ಎಷ್ಟ್ ಗಂಟೆಗ್ರಿ? ಇವಾಗ ಎಷ್ಟು ಅನ್ಕೊಂಡಿದ್ದೀರಾ? 11:15. ಊರಲ್ಲಿದ್ರೆ ಒಂಚೂರು ಏನಿಲ್ಲ, ಮನೇನೂ ಇಲ್ಲ, ಬೆಂಗಳೂರು ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿರ್ತೀರಲ್ವಾ? ನಗದ್ ನೋಡು. ನಾನ್ ಗೊತ್ತಿದ್ನಾ ಹಾ ಎಲ್ಲ ನಿಂತಿದ್ ಕಳೆದ್ರು ಹೋದೆ. ಬೆಣ್ಣೆ ಎಷ್ಟೊತ್ತಲ್ಲಿ ಸಿಗುತ್ತಾ? ಇವಾಗ ತೋಟಕ್ ಬಂದ್ವಿ. ತೋಟ ನೋಡ್ದೆ ಹೋಗೋದಕ್ಕಾಗತ್ತಾ? ಬಿಸಿಲಾದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ತೋಟದೊಳಗಡೆ ಅಂತೂ ಒಳ್ಳೆ ಮಳೆಗಾಲ ಇರುತ್ತಲ್ಲ ಆ ತರ ಇದೆ. ಈ ಹೂವ ಅಂತೂ ಎಷ್ಟು ಬಿಡುತ್ತೋ ನೋಡಿ. ಮತ್ತೆ ಹೂವ ಎಲ್ಲ ಬಿಟ್ಟಿದೆ. ಮೊನ್ನೆ ಜಾತ್ರೆನಲ್ಲಿ ಒಂದು ರೋಸ್ ಗಿಡ ಕೊಡ್ಸಿ ನನ್ಗೆ, ರೆಡ್ ಕಲರ್ ಒಂದೇ. ಈ ರೋಸನ್ನೇ ಮುಡ್ಕೊಂತಾ ಇಲ್ಲ ನೀನು, ಮತ್ತೆ ಎಂತಕ್ಕೆ ನಿನ್ಗೆ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ರು. ಇವಾಗ ದಾಸವಾಳ ನೋಡಿ, ಇಲ್ಲಿದ್ರೆ ದೇವ್ರಿಗೆ ಮುಡ್ಸ್ಬೋದಾಗಿತ್ತು. ಕೀ ತಂದಿರ್ಲಿಲ್ಲ ನಾನು ಮನೆದು. ಹಂಗಾಗಿ ಈಚೆಗಡೆನೆ ಎಲ್ಲಾನು ನೋಡ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಿತ್ತು, ಅದನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಂದ್ವಿ. ನೋಡ್ಕೊಂಡು ಒಂದ್ಸಲಿ ತೋಟ ಮತ್ತೆ ಹಣ್ಣಿನ ಗಿಡ ಎಲ್ಲ ಹಾಕಿದ್ವಲ್ಲ ಹೆಂಗಿದೆ ಏನು ಅಂತ ಅನ್ಬಿಟ್ಟು ಇವಾಗ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ಅಂದ್ರೆ ತಣ್ಣಗಿದೆ, ತಂಪಾಗಿ. ಸ್ವಲ್ಪ ಹೊರಗಡೆ ಬಂದ್ರೆ ಬಿಸಿ ಬಿಸಿ ಅನ್ಸುತ್ತೆ, ಅದೇ ಒಳಗಡೆ ಹೋದ್ರೆ ಕೂಲ್ ಅನ್ಸುತ್ತೆ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಇಲ್ಲಿದ್ರೆ ಇಲ್ಲೇ ತೆಗಿಯೋದು ಬರೋ ಕೆಲ್ಸಗಳನ್ನ ಚಿಕ್ಕ ಪುಟ್ಟದ ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಅಂತ ಅನ್ಸುತ್ತೆ. ಏನ್ ಮಾಡ್ತೀರಾ? ಹೋಗ್ಬೇಕು, ಮಾಡ್ಬೇಕು. ಇದು ಇದ ಮಧುಮ ವೇಸ್ಟ್ ಇದು ಇವು ಇಲ್ವಾ ಇದ್ರಲ್ಲಿ? ಬೇಡ. ಅಯ್ಯೋ ಉಪ್ಪಿನಕಾಯನ್ನ ತಿನ್ನ, ಹೊಟ್ಟೆ ತುಂಬೋಗೈತೆ. ಇಲ್ಲಿ ಗೊನೆ ಬಿದ್ದಿರೋದು ಹೌದಾ? ಇಲ್ಲ ನೋಡಿ, ಇದು ಬಿದ್ದೋಗುತ್ತೆ. ತಗೊಂಡೋಣ. ಇನ್ನೇನು ಬಿದ್ದು ಬೀಳುತ್ತದು. ಎಳ್ನೀರು ನಾವೇ ಕೆಚ್ಕೊಂಡು ಕುಡಿಯೋದು ಅಷ್ಟೇ. ಅಲ್ಲಮ್ಮ, ನಾವು ಹೋದ್ಮೇಲೆ ಬಿದ್ದೋಗುತ್ತೆ ನೋಡಿ ಅಲ್ಲಿ. ಹಾಂ, ಬಿದ್ದರೆ ವೇಸ್ಟ್ ಆಗುತ್ತೆ. ಅಲ್ಲ, ಬೀಳ್ತಾ ಇದೆ ಅದಕ್ಕೆ. ನೀವು ಹಿಂಗಂದ್ರೆ ಬಿದ್ದೋಗುತ್ತೆ. ಇದೆಲ್ಲ ಎಳ್ಳೀರಾ? ಎಷ್ಟೊಂದು ಇದಾವಿಲ್ಲೇ, ಯಾಕೆ ಸಪ್ರೇಟಾಗಿ ಕೀಳೋದು? ಅಯ್ಯಪ್ಪ, ಕಿರಿನವಿಲು
ಇಲ್ಲೆಲ್ಲ ಬಂದೈತಲ್ಲ ನೀರು. ಅಲ್ಲಿವರೆಗೂ ಹೋಗೈತೆ. ಎಷ್ಟು ದಿನ ಆಯ್ತು ಮದಮ್ಮ ಎಳ್ನೀರು ಕುಯ್ದು? ಹೌದು, ತಣ್ಣಗಿದೆ ನೋಡಿ ಇದ್ರೊಳಗಡೆ. ಹೌದು, ತಣ್ಣಗೈತೆ. ಎಷ್ಟೇ ಬಿಸಿಲಿದ್ರು ತಣ್ಣಗೆ. ಸೀಬೆಕಾಯಿ ನೋಡೋಣ. ಇಲ್ವಾ? ಹೌದಾ? ಯಾರು ಮಾಡ್ದಲ್ಲಿ ಬಿಟ್ಟಿತ್ತು? ಹೌದಾ? ಅಲ್ಲಿ ನೆನ್ನೆ ಇದು ಒಬ್ಬಟ್ಟು ಮಾಡ್ತಿದ್ನಲ್ಲ, ಆವಾಗ ತೆಂಗಿನಕಾಯಿ ಕೊಬ್ಬರಿ ಆಗ್ಬಿಟ್ಟವೆ ಅಂತ ಹೋಗಿ ಕೇಳಿದ್ರೆ 60 ರೂಪಾಯಿ ಹೇಳೋದ ಒಂದು ತೆಂಗಿನಕಾಯಿ. ಅಯ್ಯೋ ಅಮ್ಮ, ಬಂದೆ ತೆಗಿ ಕೊಬ್ಬರಿ ಹಾಕಿ ಮಾಡೋಣ ಒಬ್ಬಟ್ಟನ ಅಂತ. 60 ರೂಪಾಯಿ ಒಂದು ಕಾಯಿನ. ನಾವು ಅಲ್ಲಿ ಅಂಗಡಿ ಮುಂದೆ ಕಡೆಗಿತ್ತ ಡೈಲಿ 1 ರೌಂಡ್ ವಾಕಿಂಗ್ ಥರನೂ ಆಗುತ್ತೆ, ಒಂದು 10 ಕಾಯಿನೂ ಸಿಗ್ತವೆ, ಎತ್ಕೊಂಡು ಹೋಗೋದು. ವಿಡಿಯೋನೇ ಆನ್ ಮಾಡಿಲ್ಲ, ತೋರ್ಸಿ ಅಂದ್ಬಿಟ್ಟು ವಿಡಿಯೋನೇ ಆನ್ ಮಾಡಿ. ಗೊತ್ತು ತಾನೇ ನಿಮಗೆ ಬೇಯಿಸೋದು? ಎಲ್ಲ ಗೊತ್ತು ಬಾ. ಬೇಯಿಸ್ಬಿಟ್ಟು ಎಲ್ಲಡಿಕೆಗೆ ಯೂಸ್ ಮಾಡ್ಕೋಬೋದು. ಬೇಯಿಸಿ ಒಣಗಾಕ್ಬೇಕಾ? ಮೂರೇ ಇರೋದು ಅದರಲ್ಲಿ, ಜೋಬ್ಗೆ ಹಾಕೊಬಿಡ್ಬೋದು ಕಿತ್ಬಿಟ್ಟು. ಬೀಳ್ತು ಕೆಳಗಡೆ ಅನ್ಸುತ್ತೆ. ಹಾಂ, ಅಲ್ಲೊಂದು ಬಿತ್ತು ನೋಡಿ. ಲೂಸ್ ಇರೋವೆಲ್ಲ ಜೋಬ್ಗೆ ಹಾಕೊಂಬಿಡಿ, ತಗೊಳ್ಳೋಣ. ಶಿವನಾರಾಯಣ ಗೋವಿಂದ. ಸಲ ತುಂಬ ಬಿಟ್ಟಿತ್ತು ಸಪೋಟ, ಒಂದು ಕಿತ್ಕೊಳ್ಳಿಲ್ಲ. ಅಯ್ಯಮ್ಮ, ಕಾಯಿ ಮಾತ್ರ ಎಷ್ಟು ದಪ್ಪ ದಪ್ಪ ಅವೇ, ಅದ್ರ ಭಾರ ತಡಿನಾಡ್ದೆ ಬಿದ್ದೋಯ್ತವೇನೋ ಅಲ್ವಾ? ಉತ್ರಾಣಿ ಗಿಡ ಉತ್ರಾಣಿ ಗಿಡ ಉತ್ರಾಣಿ ಗಿಡ ಅಂತಾರಲ್ಲ, ಇದೇ ಆ ಉತ್ರಾಣಿ. ಎಲ್ಲಂದ್ರಲ್ಲಿ ಬೆಳ್ಕೊಂಡಿರುತ್ತೆ. ಇದನ್ನು ಮೊಸಪ್ಪು ಮಾಡ್ತೀವಲ್ಲ, ಆವಾಗ ಒಂದು 2 ಕಡ್ಡಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಉತ್ರಾಣಿ 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 ಎಲ್ಲ ಕಡೆ ಬೆಳ್ಕೊಂಡಿರುತ್ತಿದ್ದು. ಇದನ್ನು ತಿನ್ನೋದ್ರಿಂದ ಜಾಯಿಂಟ್ ಪೇನ್ ಹೋಗುತ್ತಂತೆ, ಆಮೇಲೆ ಪೈಲ್ಸ್ ಕಮ್ಮಿ ಆಗುತ್ತಂತೆ, ಎಷ್ಟೊಂದು ಔಷಧಿ ಗುಣ ಇದೆ ಅಂತ ಹೇಳ್ತಾರೆ. ಸಿಕ್ಕಿದ್ರೆ ನಿಮಗೂ ಈ ಉತ್ರಾಣಿ ಗಿಡ ಎಲ್ಲಾದರೂ ಸಿಕ್ಕಿದ್ರೆ ನೀವು ಇದನ್ನು ಒಂದು 2 ಎಲೆ
ತಗೊಂಡು ಸೊಪ್ಪಿನ ಸಾರಿಗೆ ಬಳಸ್ಕೊಳ್ಳಿ. ಅಲ್ಲೇನೆ ತೋಟದಲ್ಲಿ ಕೆಲವೊಂದು ಎಳ್ನೀರು ಕುಯ್ಸಿದ್ವಲ್ಲ, ಅಲ್ಲಿ ಎಳ್ನೀರು ಹಾಕಿದ್ರು. ಹಂಗಾಗಿ ಅದು ಇಲ್ಲಿ ಬಿಟ್ಟೋಯ್ತು ಅಂತಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಇಬ್ರು ಒಂದೇ ಎಳ್ನೀರು ಕಿಚ್ಕೊಳ್ಳೋಣ ಅಂತಂದ್ರೆ ಇದು ಈ ಹೊರಗಡೆ ಇದ್ ಮೊಟ್ಟೆ ಬಂದು ದಪ್ಪ ಇದೆ ಆಯ್ತಾ, ಒಳಗಡೆ ಅದನ್ನ ಕಿಚ್ಚೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಮಂದ ಇತ್ತು. ಹಂಗಾಗಿ ರಾಡ್ ತಗೊಂಡು ರಾಡಲ್ಲಿ ಕಿಚ್ಬಿಟ್ಟು ಇಬ್ರು ಒಂದೊಂದು ಕುಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬರ್ಬೇಕಾದ್ರೆ 2 ದಿನ ಆಗಿತ್ತು ಕಾಫಿ ಕುಡ್ದು. ಹಂಗಾಗಿ ಕುಡ್ಕೊಂಡು ಹೋಗೋಣ ಇಲ್ಲೇನೆ ಅಂತ ಅನ್ಬಿಟ್ಟು. ಕಾಫಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಂಗೇನೆ ಚಂದುಗೆ ಏನೋ ತಗೋಬೇಕಲ್ವಾ ಹೋಗ್ಬೇಕಾದ್ರೆ ಅಂತ ಅನ್ಬಿಟ್ಟು ಗೋಬಿ ತಗೊಳ್ಳೋಣ ಅಂತ ಅನ್ಬಿಟ್ಟು ನಿಲ್ಸಿದ್ವಿ. ಇಲ್ಲಿ ಚೆನ್ನಾಗಿರುತ್ತೆ ಕಾಫಿ ಎಲ್ಲ, ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ನಿಲ್ಸ್ಬಿಟ್ಟು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಅಲ್ಲಿ ಎಳ್ನೀರ್ದು ನೀರ ಅಂತ ಏನೋ ಮಾಡ್ತಿದ್ರು, ಅದ್ರ ಬಗ್ಗೆ ಡೀಟೇಲ್ಸ್ ನ ತಗೋತಾ ಇದ್ರು ಮನೆಯವರು, ಹೆಂಗೆ ಏನು ಫೈನಲಿ ಅಂತ. ಬಂದ್ವಿ ಮನೆಗೆ. ಇವಾಗ ಕೆಲವೊಂದು ಬಟ್ಟೆಗಳು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಕೂಡ ವಾಷಿಂಗ್ ಹಾಕ್ಬೇಕು. ಇವತ್ತು ರಶ್ಮಿ ಮಗಂದು ಬರ್ಡೇ ಕೂಡ ಇದೆ, ಅಲ್ಲಿಗೆ ಹೋಗ್ಬೇಕು. ಹಂಗಾಗಿ ಬೇಗ ಬೇಗನೆ ಅಡ್ಗೆ ಎಲ್ಲ ಮಾಡಿಟ್ಬಿಡ್ತೀನಿ ನೈಟ್ಗೆ. ಹಂಗಾಗಿ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬನ್ನಿ. ಏನೇ ಎಲ್ಲ ತಂದಿದ್ದೀನಿ. ಚಂದುಗೆ ಅಲ್ಲಿಂದಾನೆ ಗೋಬಿ ತಗೊಂಡ್ ಬಂದೆ, ಕಾಫಿ ಕುಡಿಯೋಕೆ ಹೋಗಿದ್ನಲ್ಲ. ಹಂಗೇನೆ ಮಶ್ರೂಮ್ ಬೇಬಿ ಕಾರ್ನ್ದು ತಂದಿದ್ದೀನಿ ಗೋಬಿನ. ಅದನ್ನು ಕೂಡ ಇಟ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಟ್ಟು, ಒಂದೇ ದಿನಕ್ಕಾಗಲ್ಲ, 2 ದಿನ 3 ದಿನ ಬೇಕಾಗುತ್ತೆ. ಹಂಗಾಗಿ ತಂದಿದ್ದೀನಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.